ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೇನು ಅಂತಂದರೆ ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಪಾಪು ಕೂಡ ತೋರಿಸ್ಬೇಕು. ಯಾಕಂತಂದರೆ ನಿನ್ನೆ ಏನಾಗೋಯಿತು ಅಂದರೆ ಪಾಪು ಸ್ವಲ್ಪ ಬ್ಲಡಲ್ಲಿ ಚಿಕ್ಕದಾಗಿ ಸ್ವಲ್ಪ ಕೊಯ್ಕೊಂಡ್ಬಿಟ್ಟ. ಸೊ ಹಾಗಾಗಿ ಸ್ವಲ್ಪ ಬ್ಲಡ್ ಹೋಯಿತು. ಸ್ವಲ್ಪ ಟೆನ್ಷನ್ ಕೂಡ ಆಯಿತು ನನಗೆ. ಸೊ ನಿನ್ನೇನು ಅಂದರೆ ಕಿಟಿ ಮಾಡ್ತಿದ್ದ, ಬಟ್ ಏನು ಆರಾಮಾಗೇ ಇದ್ದ. ಸೊ ಆ್ಯಕ್ಟಿವಾಗಿ ಅವ್ನು ಆಟಾಡ್ಕೊಂಡು ಎಲ್ಲ ಇದ್ದ. ಸೊ ಇವಾಗ ಏನಾಗಿದೆ ಅಂದರೆ ಸ್ವಲ್ಪ ಮೈ ಎಲ್ಲ ಸ್ವಲ್ಪ ಬೆಚ್ಚಗಾಗಿದೆ. ಸೊ ಹಾಗಾಗಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದುಬಿಡೋಣ. ಇನ್ನೇನು ನಾಳೆ ಸಂಡೇ ಅಲ್ವಾ, ಯಾವ ಡಾಕ್ಟರ್ಸ್ ಕೂಡ ಸಿಗೋದಿಲ್ಲ. ಮತ್ತು ಸುಮ್ಮನೆ ಏನಕ್ಕೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳಿ ಹೆಂಗೂ ನಂದು ಕೂಡ ಸ್ಕ್ಯಾನಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಬಂದ್ಬಿಡೋಣ ಅಂಥೇಳಿ ಹೊರಟಿದ್ದೀವಿ. ನನ್ನ ಹಸ್ಬೆಂಡ್ ಇನ್ನೇನು ಬರ್ತಾರೆ. ಸೊ ಬಂದಮೇಲೆ ಹೊರಡೋದು ಅಷ್ಟೇ. ನಾನು ಕೂಡ ರೆಡಿಯಾಗಿದ್ದೀನಿ. ಪಾಪು ಕೂಡ ರೆಡಿ ಮಾಡಿಸ್ಕೊಂಡು ಹೋಗೋದು ಅಷ್ಟೇ. ಸೊ ಇವತ್ತು ಬೆಳಗ್ಗೆ ಬಂದುಬಿಟ್ಟು ಗುಡಿಸ್ತಾಯಿದ್ರು ಅವರು. ನಾನು ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ತೊಗೊಂಡೆ ನಿಮ್ಗೆ ತೋರಿಸೋದಕ್ಕೆ. ಸೊ ಸಂಜೆ ನಾನು ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಸ್ಕ್ಯಾನಿಂಗ್ ಹೋಗೋಣ ಅಂಥೇಳಿ ಸ್ಕ್ಯಾನಿಂಗ್ ಸೆಂಟ್ರಿಗೆ ಬಂದ್ವಿ. ಫಸ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತಲ್ವ. ಸೊ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿ ಹೇಗೆ ಮಾಡ್ತಾಯಿದ್ದಾನೆ ನೋಡಿ ಪಾಪು. ಅವನಿಗೆಲ್ಲದು ಹೊರಗಡೆ ಹೊರಟ್ರೆ ಇದೆಯಲ್ಲ ಖುಷಿ, ಸಖತ್ತು ಖುಷಿ ಅವನಿಗೆ. ಏನಾದರೂ ಆಗಲಿ ಪರವಾಗಿಲ್ಲ, ಹೊರಗಡೆ ಕರ್ಕೊಂಡು ಹೋಗೋದು, ಈಚೆ ಹೋಗೋದಂದ್ರೆ ತುಂಬಾ ಖುಷಿ ಅವನಿಗೆ. ಸೊ ನಾನು ಸ್ಕ್ಯಾನಿಂಗ್ ಅಂತ ಒಳಗೆ ಹೋಗಿದ್ದೆ. ಸೊ ಆವಾಗ ಇತ್ತೀಚೆಗೇನು ಆ ಥರ ಹಠ ಮಾಡಲ್ಲ, ಸುಮ್ಮನೆ ಇರ್ತಾರೆ. ಅಂದರೆ ಮುಂಚೆಲ್ಲೂ ಸ್ವಲ್ಪ ಅಳ್ತಿದ್ದಾರೆ ಏನಾದರೂ ಒಳಗಡೆ ಸ್ಕ್ಯಾನಿಂಗಿಗೆಲ್ಲ ಹೋದರೆ. ಬಟ್ ಇವಾಗ ಅಭ್ಯಾಸ ಆಗಿದೆ ಅಲ್ವಾ. ಸೊ ಹಾಗಾಗಿ ಅವ್ರ ಡ್ಯಾಡಿ ಜೊತೆ ಆಟ ಆಡ್ಕೊಂಡು ಸುಮ್ಮನೆ ಕೂತಿದ್ದ. ಅವ್ನಿಗೇನೋ ಅವ್ನ ಫೋಟೋನೇ ಅವ್ನು ನೋಡ್ಕೊಳ್ಳೋದಂದ್ರೆ ತುಂಬ ಖುಷಿ ಅನಿಸುತ್ತೆ. ಯಾವಾಗಲೂ ನೋಡ್ಕೋತಾ ಇರ್ತಾನೆ. ಅದಾದಮೇಲೆ ನಾನು ಸ್ಕ್ಯಾನಿಂಗಿಂದ ಬಂದೆ. ಸೊ ಡಾಕ್ಟರ್ ಹತ್ರ ಹೋಗಬೇಕು, ಇನ್ನೇನಿಲ್ಲ. ಅಲ್ಲಿಂದ ಬಂದು ಪಾಪು ಮಲಗಿಸೋಣ ಅಂತ ಅಂದ್ಕೊಂಡ್ವಿ. ಆಲ್ರೆಡಿ ಅಲ್ಲಿಂದ ಬರೋ ಅಷ್ಟರೊಳಗೆ 4:30 ಹಾಕಿಬಿಟ್ಟಿತ್ತು. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ, ಅಂದರೆ ನಮ್ಮ ಮನೆ ಮುಂದೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂತ ಹೇಳಿದ್ದೆ ಅಲ್ವಾ. ಸೊ ಅಲ್ಲೆಲ್ಲ ತುಂಬ ಡಸ್ಟ್ ಆಗಿತ್ತು, ಕ್ಲೀನ್ ಮಾಡ್ತಾರೆ ಅಂತ ಹೇಳಿದರು. ಸೊ ಅವರು ಇವತ್ತು ಬೆಳಗ್ಗೆ ಬಂದುಬಿಟ್ಟು ಕ್ಲೀನ್ ಮಾಡಿದರು. ಏನಿಲ್ಲ, ಅದೇ ಲಾಸ್ಟ್ ಅಂದರೆ ನಿನ್ನೆ ಸ್ವಲ್ಪ ಕೈ ಕೊಯ್ಕೊಂಡಿದ್ದ ಅಂತ ಹೇಳಿದ್ನಲ್ವ, ಅದನ್ನು ತೋರಿಸ್ತಾ ಇದ್ದಾನೆ ನೋಡಿ. ಎಷ್ಟು ಅಂದರೆ ಅದೆಲ್ಲ ಬ್ಲಡ್ಡೆಲ್ಲ ಬಂದು ಕ್ಲಾಟ್ ಆಗಿತ್ತು. ಸೊ ಅದನ್ನು ನೋಡಿಕೊಂಡು ತೋರಿಸ್ತಾ ಇದ್ದ. ಸೊ ಅದಾದಮೇಲೆ ಅವ್ನು ಮಲ್ಕೊಳ್ಳಿಲ್ಲ. ಅದಕ್ಕೆ ನಾವು ಕೂಡ ಏನು ಮಾಡೋದು ಅಂತ ಕ್ಲೀನ್ ಮಾಡ್ಕೊಂಬಿಡೋಣ. ಇನ್ನೇನು ಅವರೆಲ್ಲ ಕಸ ಎಲ್ಲ ಗುಡ್ಸಿ ಹೋಗಿದ್ರು ಅಷ್ಟೇ. ಸೊ ಅಲ್ಲಿ ಮಳೆ ಕೂಡ ಬಂದಿತ್ತಲ್ವ, ಸ್ವಲ್ಪ ಅಂದರೆ ಸಿಮೆಂಟು ಧೂಳೆಲ್ಲ ಏನೂ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾವು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ವಿ. ಇನ್ನು ಮತ್ತೆ ಸ್ಟಾರ್ಟ್ ಮಾಡಿಕೊಂಡ್ರೆ ಕ್ಲೀನ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ತುಂಬ ದಿನ ಆದರೆ ತುಂಬ ಅಂದರೆ ಡಸ್ಟ್ ಅನಿಸುತ್ತೆ ಅಲ್ವಾ. ಪಾಪು ಬೇರೆ ಇರ್ತಾನೆ, ಯಾವಾಗಲೂ ಅಡ್ಡಾಡ್ತಿರ್ತಾನೆ, ಮತ್ತು ಅದರಿಂದ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಸುಮ್ಮನೆ ಯಾಕೆ ಅಂಥೇಳಿ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಕ್ಲೀನ್ ಮಾಡ್ತಾಯಿದ್ವಿ. ಅವನು ಕೂಡ ಕ್ಲೀನ್ ಮಾಡಬೇಕು ಅಂತ ಬರ್ತಾಯಿದ್ದ ಮಧ್ಯದಲ್ಲಿ. ಅವ್ನು ನನಗೆ ಹೇಳ್ತಾ ಇದ್ದ, ಮಮ್ಮ ಇಸ್ಕೊಡು, ನಾನು ಗುಡಿಸ್ತೀನಿ, ಒರೆಸ್ತೀನಿ, ಮಾಡ್ತೀನಿ ಅಂತೇಳಿ ಅವ್ರ ಡ್ಯಾಡಿ ಹತ್ರ. ಸೊ ನಾನು ಕೂಡ ಫಸ್ಟು ಬಾಗಿಲೆಲ್ಲ ಒರೆಸ್ಕೊಂಬಿಡೋಣ ಅಂದರೆ ಫಸ್ಟಿಗೆ ನನ್ನ ಹಸ್ಬೆಂಡು ಧೂಳೆಲ್ಲ ಹೊಡೆದ್ಬಿಟ್ಟಿದ್ರು, ಆಯಿತಾ. ಸೊ ಅದಾದಮೇಲೆ ನಾವು ನೀರೆಲ್ಲ ಎರಚಿಬಿಟ್ಟು ಗುಡಿಸ್ಕೊಳ್ಳೋಣ ಅಂತ ಗುಡಿಸ್ತಾಯಿದ್ವಿ. ಅಷ್ಟರಲ್ಲಿ ಇದೆಲ್ಲ ಮುಗಿಸ್ಕೊಂಡು ಸಂಜೆಗೆ ಸ್ವಲ್ಪ ಅಲ್ಲಿಂದ ಹೋಗಿ ಬಂದಿದ್ವಲ್ವ. ಸೊ ಸ್ವಲ್ಪ ಸ್ಮೂತಿ ಏನಾದರೂ ಕುಡಿಬೇಕು, ಜ್ಯೂಸ್ ಅಂತ ಅನ್ನಿಸ್ತಿತ್ತು. ಸೊ ಸ್ಮೂದಿ ಮಾಡ್ಕೊಂಬಿಡೋಣ, ಫ್ರೂಟ್ಸ್ ಇರಲಿಲ್ಲ. ಸೊ ಹಾಗಾಗಿ ಬನಾನ ಮಾತ್ರ ಇತ್ತು. ಸೊ ಸ್ಮೂದಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೋತಾ ಇದ್ದೆ. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ. ಡ್ರೈ ಫ್ರೂಟ್ಸು ನನ್ನ ಹತ್ರ ಬ್ಲ್ಯಾಕ್ ದ್ರಾಕ್ಷಿ ಇತ್ತು, ಮತ್ತು ನಾರ್ಮಲ್ ದ್ರಾಕ್ಷಿ, ಹಾಗೆಯೇ 7ರಿಂದ 8 ಆಗೋಷ್ಟು ಗೋಡಂಬಿನ ತೊಗೊಂಡಿದ್ದೀನಿ. ಬಾಳೆಹಣ್ಣು 2 ತೊಗೊಂಡಿದ್ದೀನಿ. ಹಾಗೆಯೇ ಖರ್ಜೂರ ಬರುತ್ತಲ್ವ,
ಅಲ್ಲಿ ನನ್ನ ಹತ್ರ ಉತ್ತುತ್ತಿತ್ತು, ಸೊ ನಾನು ಉತ್ತುತ್ತಿನ ಹಾಕ್ಕೊಂಡಿದ್ದೀನಿ. ನೀವು ಖರ್ಜೂರ ಇದ್ದರೆ ಖರ್ಜೂರನ ಡೇಟ್ಸ್ ಹಾಕ್ಕೊಳ್ಬೋದು. ಸೊ ಅದನ್ನೆರಡನ್ನೂ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಯಾವುದೇ ಎಕ್ಸ್ಟ್ರಾ ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಏನು ನಾವು ಡೇಟ್ಸ್ ಮತ್ತು ಇದು ದ್ರಾಕ್ಷಿನ ಆ್ಯಡ್ ಮಾಡ್ಕೊಂಡಿದ್ವಿ ಅಲ್ವಾ, ಅಷ್ಟು ಸಾಕಾಗುತ್ತೆ ನಮಗೆ ಸ್ವೀಟ್ನೆಸ್ಸು. ನೋಡ್ತಾ ಇರ್ಬೋದು. ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಆಗೋಯ್ತು ಅಷ್ಟೇ, ತುಂಬಾ ಈಸಿ. ಸೊ ಅದನ್ನು ತೊಗೊಂಡು ಕುಡಿದ್ಬಿಟ್ಟು ನೈಟಿಗೆ ಅಡುಗೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಅಂದರೆ ಸ್ವಲ್ಪ ಸ್ವೀಟ್ ತಿನ್ನಬೇಕು ಅನ್ನಿಸ್ತಾ ಇತ್ತು. ಸೊ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ ಜಾಸ್ತಿ ಆಗ್ತದೆ ಇವಾಗ, ಏನೋ ಗೊತ್ತಿಲ್ಲ ನನಗೆ. ಡೇಸ್ ಎಲ್ಲ ಸ್ವಲ್ಪ ಇನ್ನು ಮುಂದೆ 32 ವೀಕ್ಸ್ ಆಯಿತು ನನಗೆ ಆ್ಯಕ್ಚುಲಿ ಇವಾಗ. ಸೊ ಇನ್ನು ಹೋಗ್ತಾ ಏನಾಗ್ತಿದೆ, ಸ್ವೀಟ್ ತಿನ್ನಬೇಕು ಅಂತ ಜಾಸ್ತಿ ಆಗ್ತಾಯಿದೆ. ಸೊ ಈಗ ನಾನು ಹುಳ್ಳಿಕಾಳು ತೊಕ್ಕು ಅಂತ ನಮ್ಮ ಕಡೆ ಮಾಡ್ತೀವಿ. ಸೊ ಅದನ್ನು ನಾನು ಮಾಡೋಣ ಅಂಥೇಳಿ ಕಲ್ಲು ಆರಿಸ್ತೀವಲ್ವ, ಸೊ ಅದನ್ನು ನಾನು ಮಾಡ್ತಾಯಿದ್ದೆ. ಪಾಪು ಕೂಡ ನಾನು ಮಾಡ್ತೀನಿ ಅಂತ ಈಸ್ಕೊಂಡು ಮಾಡ್ತಾಯಿದ್ದೆ. ನೋಡಿ ಇಲ್ಲಿ ಅವನು ಏನು ಮಾಡ್ತಿದ್ದಾನೆ ಅಂತ. ಬರೀ ಆಟ ಆಡೋದೇ ಅವನಿಗೆ, ಅದರಲ್ಲಿ ಏನಾದರೂ ಪರವಾಗಿಲ್ಲ, ಆಟ ಆಡಬೇಕು ಅಷ್ಟೇ. ಸೊ ಇವತ್ತೇನು ಗೊತ್ತಾ, ಅವ್ರ ಡ್ಯಾಡಿ ಒಂದು ಹೊಸದು ಟವಲ್ ತಂದು ಕೊಟ್ಟಿದ್ರು ಆಯಿತಾ. ಅವ್ನು ಸ್ನಾನ ಮಾಡೋಕ್ಕೆ. ಅದಕ್ಕೂ ಮುಂಚೆ ನಾವು ಕಾಟನ್ ಬಟ್ಟೆನ ಯೂಸ್ ಮಾಡ್ತಿದ್ವಿ ಅವನಿಗೆ. ಸೊ ಹೊಸದಿತ್ತಲ್ವ, ಇಟ್ಕೊಂಡು ಆಟ ಆಡ್ತಾಯಿದ್ದ. ಇನ್ನು ನೈಟಿಗೆ ನಾನು ಹುಳಿ ತೊಕ್ಕು ಮಾಡಿಕೊಂಡೆ. ರೆಸಿಪಿ ಹಾಕಿಲ್ಲ. ನಿಮ್ಗೇನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.